ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಹೋಗ್ತಾ ಇರುವಂಥದ್ದು ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವಂತಹ ಸ್ಥಳ, ಅದರ ಜೊತೆಗೆ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಪ್ಯಾಲೇಸಿಗೆ, ಅದು ಮೈಸೂರು ಪ್ಯಾಲೇಸ್. ಫ್ರೆಂಡ್ಸ್, ನಾವು ಪ್ರಥಮವಾಗಿ ಹೋದದ್ದು ಮೈಸೂರು ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲಿಕ್ಕೆ. ಅಂದರೆ ನಾವು ಬೆಳಿಗ್ಗೆ ಇಲ್ಲಿ 5:15ಕ್ಕೆ ಮನೆಯಿಂದ ಹೊರಟಿರುವಂಥದ್ದು ಕಾರಲ್ಲಿ. ಸೊ ನಾನು, ತಂದೆ, ತಾಯಿ, ತಂಗಿ, ದೊಡ್ಡಮ್ಮ ನಮ್ಮ ಮನೆಯಿಂದ ಹೊರಟಿರುವಂಥದ್ದು. ನಂತರ ನನ್ನ ಸುಳ್ಯದಿಂದ ಬರುವಂಥದ್ದು. ಈಗ ಸುಳ್ಯ ಕಲ್ತಿದ್ದೇವೆ, ಇನ್ನು ಅರಂತೋಡ್ ಅಂದರೆ ಇಲ್ಲಿಂದ ಒಂದಷ್ಟು 10 ಕಿಲೋಮೀಟರ್ ಇರುವಂಥದ್ದು. ಅಲ್ಲಿ ಅಣ್ಣ ಬರ್ತಾನೆ. ಸೊ ಅಲ್ಲಿಂದ ಮತ್ತೆ ನೇರವಾಗಿ ಹೋಗುವಂಥದ್ದು. ಈಗ ನಾವು ಸುಳ್ಯ ಕಳೆದಿದ್ದೇವೆ. ಸುಳ್ಯ ನಂತರ 1 ಕಿಲೋಮೀಟರ್ ಬಂದಿದೆ ಮುಂದಕ್ಕೆ. ಸೊ ಮತ್ತೆ ಹೋಗ್ತಾ ಇದ್ದೇವೆ. ಮೈಸೂರಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಅಂತ ಗೊತ್ತಿಲ್ಲ, ಬಟ್ ಹಾಗೆ ಹೇಳಿದಾಗ ಫಸ್ಟ್ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿ ಮತ್ತೆ ಪ್ಯಾಲೇಸಿಗೆ ಹೋಗುವಂಥದ್ದು. ಅದರ ನಂತರ ಝೂಗೆ ಅಥವಾ ಒಂದಷ್ಟು KRS ಡ್ಯಾಮಿಗೆ ನೋಡಬೇಕು ಎಲ್ಲಿಗೆಲ್ಲ, ಅಂದರೆ ಟೈಮ್ ಯಾವ ರೀತಿ ಇದೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡಿ. ನಾವೀಗ ಸುಳ್ಯಕ್ಕೆ ರೀಚ್ ಆಗಿದ್ದೇವೆ, ಅರಂತೋಡ್ಗೆ. ಇಲ್ಲಿ ಅಣ್ಣ ಇದ್ದಾನೆ ನೋಡಿ, ಅಣ್ಣ ಬಂದ. ಸೊ ಅರಂತೋಡ್ ಅಂದರೆ ಅರಂತೋಡಿಂದ 1 ಕಿಲೋಮೀಟ್ರ್ ಮುಂದೆ ಇರುವಂತಹ ಪೆಟ್ರೋಲ್ ಪಂಪ್ ಇದು. ಸೊ ನಾವು ಅಲ್ಲಿಗೆ ಬಂದಿದ್ದೇವೆ ನಮ್ಮ ಕಾರಿಗೆ ಸ್ವಲ್ಪ ಪೆಟ್ರೋಲ್ ಹಾಕೋಕ್ಕೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹೇರ್ ಹಾಕೋಕ್ಕೆ. ಸೊ ಈಗ ಮತ್ತೆ ನಾವು ಒಂದಷ್ಟು ಟಿಫಿನ್ ಮಾಡಬೇಕು. ಅಂದರೆ ತಂದೆ ಸ್ವಲ್ಪ ಮಾರ್ನಿಂಗ್ ಏನು ತಿಂದಿಲ್ಲ. ಸೊ ಹಾಗಾಗಿ ನಮ್ಮ ಟಿಫಿನ್ ಎಲ್ಲ ಇದರಲ್ಲಿ ಇದೆ. ತಂದೆ ಹತ್ರ ಕೇಳುವ ಎಂಥ ಟಿಫಿನ್ ದಾದಪ್ಪ? ಚಾಗು ಪದಿಂಜಿ. ಓ ಪದಿಂಜಿ ಎಂಚುಂಡುಕ ಕೊರ್ಪೆ ಚಾ ಉಂಡಾ? ಚಾ ಉಂಡು. ಭಾರಿ ಜಾಲಿ. ಹೀಗೇನೆ ನನ್ನ ತಂದೆ ಆಗಿರ್ಬೋದು, ತಾಯಿ, ಇವರನ್ನೆಲ್ಲ ಒಮ್ಮೆ ಮೈಸೂರಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ತುಂಬ ಇನ್ನೂ ಪ್ಲೇಸ್ ಉಂಟು, ಬೇರೆ ಬೇರೆ ಪ್ಲೇಸ್ಗೆ ಹೋಗಬೇಕು. ಬಟ್ ಇವತ್ತು ನಾವು ಹೊರಟಂಥದ್ದು ಮೈಸೂರಿಗೆ. ನಂತರ ನಾವು ನೇರವಾಗಿ ಹೋದದ್ದು ಮೈಸೂರಿಗೆ. ಅಂದರೆ ಒಂದಷ್ಟು ಚಹಾ ಕುಡಿದು ತಿಂಡಿ ಮಾಡಿ ಮತ್ತೆ ನೇರವಾಗಿ ಹೋಗಿರುವಂಥದ್ದು. ನಾನು ಹೀಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಒಂದಷ್ಟು ಕೆಲವು ವೀಡಿಯೋಸ್ ಮಾಡಿದೆ, ಅಂದರೆ ತುಂಬ ವೀಡಿಯೋ ಮಾಡಿದೆ. ಬಟ್ ಅದರಲ್ಲಿ ಕೆಲವೊಂದಷ್ಟು ವೀಡಿಯೋ ಅದು ಡಿಲೀಟ್ ಆಗಿದೆ. ಯಾಕೆಂದರೆ ಸ್ಟೋರೇಜ್ ಫುಲ್ಲಾಗಿ ಆಯಿತು, ಗೊತ್ತಿಲ್ಲ, ಒಂದಷ್ಟು ವೀಡಿಯೋ ಡಿಲೀಟ್ ಆಗಿತ್ತು. ಸೊ ಹಾಗಾಗಿ ನಾನು ಹೀಗೆ ಮಾತಾಡ್ತಾ ಇದ್ದೀನಿ. ನಾವು ನಂತರ ನೇರವಾಗಿ ಹೋದದ್ದು ಮೈಸೂರಿಗೆ. ಸ್ವಲ್ಪ ನಾನು ಮಾರ್ನಿಂಗ್ ಬೇಗ ಇದ್ದಿದ್ದೆ, ಆ ಕಾರಣದಾಗಿ ಸ್ವಲ್ಪ ನಿದ್ದೆ ಮಾಡಿದ್ದೆ. ಅಣ್ಣ ಡ್ರೈವ್ ಮಾಡ್ತಾ ಇದ್ದ. ತಾಯಿ ಹತ್ರ ಮಾತಾಡ್ತೀನಿ ನೋಡಿ. ನಮ್ಮ ಜೊತೆ ಇಲ್ಲಿವರೆಗೆ ಅಂದರೆ ಸುಮಾರು ಗಂಟೆ, ಈಗ 11:35 ಆಯಿತು. ಸೊ ಇಲ್ಲಿವರೆಗೆ ಒಂದು ಯಾವ ರೀತಿಯ ಅನುಭವ ಆಗಿದೆ, ಅದ್ರ ಜೊತೆಗೆ ಮಡಿಕೇರಿ ಆಗಿರ್ಬೋದು, ಈಚೆ ಕುಶಾಲನಗರ, ಈಚೆ ಯಾವ ರೀತಿಯ ಒಂದು ಪ್ಲೇಸಸ್ ಇದೆ ಅಂತ ನಾವು ನಮ್ಮ ಚೆಲುವಮ್ಮ ಅಂದರೆ ನನ್ನ ತಾಯಿ ಹತ್ರ ಕೇಳುವ ಬನ್ನಿ. ಹಲೋ 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 ನಮಸ್ಕಾರ. ಒಂದು ಎಂಚುಂಡು ಪ್ಲೇಸ್ ಪೂರ? ಅದೇನು ಬೇಕಾದ ಸಂಪು ಕೃಷಿ ಗಮ್ಮತ್ತುಂಡು, ಎರ್ಲುಲ್ಲ. ಸ್ನೇಹಿತರೆ, ಮತ್ತೆ ನಾವು ನೇರವಾಗಿ ಒಂದಷ್ಟು ಮ್ಯಾಪ್ ನೋಡಿಕೊಂಡು ನೇರವಾಗಿ ಹೋದದ್ದು ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲಿಕ್ಕೆ ಅಂತ. ಬಟ್ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲಿಕ್ಕಿಂತ ಮುಂಚೆ ನಮಗೆ ನಂದಿ ಸಿಗುವಂಥದ್ದು. ಸೊ ಅಲ್ಲಿ 1008 ಮೆಟ್ಟಲು ಇರುವಂಥದ್ದು. 1008 ಮೆಟ್ಟಲನ್ನು ಏರಿ ಬೆಟ್ಟವನ್ನು ಹತ್ಬೋದು ಇದು, ಅಥವಾ ನಮಗೆ ವೆಹಿಕಲ್ಸ್ ಹೋಗಲಿಕ್ಕೆ ರೂಟ್ ಇರುವಂಥದ್ದು. ಬಟ್ ನಾವು ಮನೆಯಿಂದ ಹೋಗುವಾಗ ಮೆಟ್ಟಲನ್ನು ಏರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆವು. ಬಟ್ ಅಲ್ಲಿ ನಾವು ತಲುಪುವಾಗ ಇನ್ನು ಗಂಟೆ 12:30 ಆಗಿತ್ತು. ಅಂದರೆ 5 hours ಜರ್ನಿ ಆಗಿತ್ತು ನಮಗೆ ಅಲ್ಲಿಗೆ ತಲುಪಲಿಕ್ಕೆ. ಸೊ ಹಾಗಾಗಿ ಲೇಟ್ ಆಗುತ್ತೆ, ಮತ್ತು ಝೂಗೆ ಹೋಗಬೇಕು, ಪ್ಯಾಲೇಸಿಗೆ ಹೋಗಬೇಕು ಎಂಬಂತಹ ದೃಷ್ಟಿಯಿಂದ ನಾವು ಕಾರಲ್ಲಿ ಹೋದದ್ದು. ನಾವು ಫಸ್ಟಿಗೆ ಹೋದದ್ದು ನೇರವಾಗಿ ನಂದಿಯ ಬೆಟ್ಟಕ್ಕೆ. ನಂದಿ ಬೆಟ್ಟ ಹೇಗಿದೆ ಅಂತ ನೋಡಿ.
ಸ್ನೇಹಿತರೆ, ಇದು ಸುಮಾರು 356 ವರ್ಷಗಳ ಹಿಂದೆ ಸೃಷ್ಟಿ ಮಾಡಿರುವಂತಹ ನಂದಿ ಆಗಿರುವಂಥದ್ದು. ಇಂದಿನ ರಾಜರು ಮಹಾರಾಜರು ಒಂದೇ ಕಲ್ಲಿನಿಂದ ಕೆತ್ತಿಸಲ್ಪಟ್ಟ ನಂದಿ ಆಗಿರುವಂಥದ್ದು. ಇದು ಸುಮಾರು 16 ಫೀಟ್ ಹೈಟ್ ಇರುವಂಥದ್ದು. ಅದರ ಜೊತೆಗೆ 26 ಫೀಟ್ ಲಾಂಗ್ ಇರುವಂಥದ್ದು. ಭಾಳಷ್ಟು ಚೆನ್ನಾಗಿದೆ ನಂದಿ, ಅಂದರೆ ಭಾಳಷ್ಟು ದೊಡ್ಡದಾಗಿದೆ. ತುಂಬ ಜನ ದೇವಿಯ ದರ್ಶನ ಮಾಡಲಿಕ್ಕಿಂತ ಮುಂಚೆ ಈ ನಂದಿ ಎಲ್ಲ ಒಂದಷ್ಟು ಮೆಟ್ಟಲನ್ನು ಬರುವವರಿರ್ತಾರೆ. ಅವರು ಒಂದಷ್ಟು ಹರಕೆಯನ್ನು ಕಟ್ಟಿಕೊಂಡಿರುವಂತಹ ವ್ಯಕ್ತಿಗಳು ನೋಡ್ತಾ ಇರ್ಬೋದು. ಇಲ್ಲಿ ಒಂದಷ್ಟು ಮೆಟ್ಟಲಿಗೆ ಏನು ಅರಶಿನ ಮತ್ತು ಕುಂಕುಮ ಹಾಕಿರುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಒಂದಷ್ಟು ಹರಕೆಯನ್ನು ಒತ್ತಿ ಬರ್ತಾರೆ ಅವರು ಮೆಟ್ಟಲನ್ನು ಹತ್ತಿ ಬರುವಂಥದ್ದು. 1008 ಮೆಟ್ಟಲಿರುವಂಥದ್ದು. ಆ ಮೆಟ್ಟಲನ್ನು ಹತ್ತಿ ಬರುವಾಗ ಒಂದಷ್ಟು ಅರಶಿನ ಆಗಿರ್ಬೋದು, ಕುಂಕುಮವನ್ನು ಒಂದೆಲ್ಲ ಮೆಟ್ಟಲಿಗೆ ಹತ್ತಿ ಬರುವಂಥ ಸನ್ನಿವೇಶದಲ್ಲಿ ಅವರು ಮೆಟ್ಟಲಿಗೆ ಒಂದಿಷ್ಟು ಕುಂಕುಮ ಆಗಿರ್ಬೋದು, ಅರಶಿನವನ್ನು ಹಾಕುವಂಥದ್ದು. ಸೊ ಇದು ಒಂದು ಪದ್ಧತಿ ಇರುವಂಥದ್ದು. ಸೊ ಬನ್ನಿ, ನಮ್ಮ ಚಾಮುಂಡಿ ಕ್ಷೇತ್ರ ಯಾವ ರೀತಿ ಇದೆ, ನಮ್ಮ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡೋಣ. ನಾವು ಒಂದಿಷ್ಟು ಲೇಟ್ ಆಗಿರುವ ಕಾರಣ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ಯಾವ ರೀತಿ ಮೇಲೆ ರಶ್ ಇದೆ ಅಂತ, ನೋಡಬೇಕು. ಇವತ್ತು ಸಂಡೇ ಆಗಿರುವಂಥದ್ದಲ್ಲ, ಸೊ ಆ ಕಾರಣದಿಂದಾಗಿ ಒಂದಷ್ಟು ರಶ್ ಇರ್ಬೋದು ಅಂತ ಅಣ್ಣ ಹೇಳ್ತಿದ್ದ. ಬಟ್ ರಶ್ ಇರ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋ ಬನ್ನಿ. ಇವತ್ತು ಸಂಡೇ ಆದ ಕಾರಣದಿಂದಾಗಿ ಫುಲ್ಲು ರಶ್ ಇರುವಂಥದ್ದು. ಪಾರ್ಕಿಂಗಲ್ಲಿ ನಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಕಾದು ಸುಸ್ತಾಯಿತು. ಬಟ್ ಇವತ್ತು ಫುಲ್ಲು ರಶ್ ಇದೆ ಅಂತೆ, ಜನನೂ ಜಾಸ್ತಿ ಇದ್ದಾರೆ ಅಂತೆ, ನೋಡುವ. आवड ಫ್ರೆಂಡ್ಸ್, ನಾವು ಫೈನಲಿ ಆಗಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಒಂದು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಒಂದಷ್ಟು ರಶ್ ಇತ್ತು, ಸೊ ಅಲ್ಲಿ ಒಂದಷ್ಟು ಲೇಟ್ ಆಯಿತು. ಸೊ ನೇರವಾಗಿ ಗಾಡಿ ಪಾರ್ಕಿಂಗ್ ಮಾಡಿ ನಾವು ನೇರವಾಗಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಹೋಗ್ತಾ ಇದ್ದೇವೆ. ಒಂದಷ್ಟು ನೋಡಿದ್ರ ನೀವು, ಪ್ರಸಾದ ಎಲ್ಲ ತಗೊಂಡೆವು. ಅಂದರೆ ದೇವರಿಗೆ ಒಂದಷ್ಟು ಹಣ್ಣು ಕೈ ಮಾಡಲಿಕ್ಕೆ ಹೂವಾಗಿರ್ಬೋದು. ಇವತ್ತು ಮಾತ್ರ ಟೆಂಪಲಲ್ಲಿ ಫುಲ್ಲು ರಶ್ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ನೋಡಿ ಜನ ಎಷ್ಟು ಇದ್ದಾರೆ ಅಂತ. ಫುಲ್ ರಶ್ ಇರುವಂಥದ್ದು. ನಮಗೆ ದೇವಸ್ಥಾನದಾಗ ಒಳಗಡೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವ ಅಂತ ನಮಗೆ ಖಂಡಿತ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಇಷ್ಟು ಒಂದು ಪ್ಲೇಸ್ ಕವರ್ ಮಾಡಬೇಕು ಅಂತ ಬಂದಿರುವಂಥದ್ದು. ಬಟ್ ದೇವಸ್ಥಾನದ ಒಳಭಾಗಕ್ಕೆ ಹೋದರೆ ನಮಗೆ ಏನು ಪ್ಲೇಸ್ ಎಲ್ಲ ಕವರ್ ಮಾಡೋಕ್ಕಾಗುತ್ತೆ ಅಂತ ನಮಗೆ ಖಂಡಿತ ಗೊತ್ತಿಲ್ಲ. ಯಾಕೆ ಅಂದರೆ ಅಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಮಳೆ ಬೇರೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಮಳೆ ಬರ್ತಾ ಇದೆ ಜೋರು. ಹಣ್ಣುಕಾಯಿ ಎಲ್ಲ ಪರ್ಚೇಸ್ ಮಾಡಿ ಮತ್ತೆ ದೇವಸ್ಥಾನದ ಒಳಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದದ್ದು ಅಲ್ಲಿಂದ. ಬಟ್ ನಾವು ದೇವಸ್ಥಾನಕ್ಕೆ ತಲುಪುವಾಗ ನನಗೆ ತಲೆನೋವು ಶುರುವಾಯಿತು. ಯಾಕೆ ಅಂದರೆ ಅಷ್ಟು ಜನ ಇತ್ತು, ಅದ್ರ ಜೊತೆಗೆ ಏನು ಮಳೆ ಕೂಡ ಇತ್ತು. ನಮಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೊರಗಡೆ ಹಣ್ಣುಕಾಯಿ ಮಾರ್ತಾಯಿದ್ರು. ಸೊ ಅಲ್ಲಿ ನಾವೆಲ್ಲ ಹಣ್ಣುಕಾಯಿ ಮಾಡಿ ಮತ್ತು ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆವು. ಬಟ್ ಅಲ್ಲಿಯೂ ರಶ್ ಇತ್ತು, ಫುಲ್ ರಶ್. ಸಂಡೇ ಆದ ಕಾರಣ ಫುಲ್ ಹೆವಿ ರಶ್ ಇತ್ತು. ಸೊ ಹಾಗಾಗಿ ದೇವಿಯ ದರ್ಶನ ಹೊರಗೆಯಿಂದ ಮಾಡಿದ್ದು ನಾವು. ಅದ್ರ ಜೊತೆಗೆ ದೇವಸ್ಥಾನವನ್ನು ಬಹಳಷ್ಟು ಸೂಪರ್ ಆಗಿತ್ತು ನೋಡೋಕ್ಕೆ. ಒಮ್ಮೆ ನೋಡಿ ಬನ್ನಿ. ದೇವಸ್ಥಾನದಲ್ಲಿ ಫುಲ್ ರಶ್ ಇರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಅಂದರೆ ನಮಗೆ ಅಲ್ಲಿ ಏನು ಫೋಟೋ ತೆಗಲಿಕ್ಕೆ ಸಹ ಬಿಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಮಳೆ ಇತ್ತು, ಫೋಟೋ ತೆಗಲಿಕ್ಕೆ ಬಿಡ್ತಾ ಇಲ್ಲ. ಹೋಗಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದಷ್ಟು ಅಂದರೆ ಸಂಡೇ ಯಾರು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅವರು ದೇವಿಯ ದರ್ಶನ ಮಾಡಬೇಕು ಅಂದರೆ ನೀವು ಸಂಡೇ ಹೋಗಬೇಡಿ. ಯಾಕೆ ಅಂದರೆ ಫುಲ್ಲು ರಶ್ ಇರುತ್ತೆ. ಸೊ ನೀವು ಒಂದಷ್ಟು ಲಾಂಗ್ ಜರ್ನಿ ಮಾಡಿ ಅಲ್ಲಿ ದೇವಿಯ ದರ್ಶನ ಮಾಡಬೇಕು ಅಂತ ಬಂದಮೇಲೆ ನಿಮಗೆ ಆಗದಿದ್ದರೆ ಒಂದು ನೋವಿರುತ್ತೆ. ಮೈಸೂರು ಅಂದಾಗ ಒಂದಷ್ಟು ಮೈಸೂರಿನ ಬಗ್ಗೆ ಏನು ಅಂತಂದರೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಗೊತ್ತಿರುವಂಥದ್ದು ರೀತಿಯಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಒಂದಷ್ಟು ಮೈಸಾಸುರ ಎಂಬಂತಹ ಒಬ್ಬ ರಾಕ್ಷಸ ಈ ಮೈಸೂರನ್ನು ಆಳುವಂಥದ್ದು. ಸೊ ಆವಾಗಿ ಒಂದಷ್ಟು ಮೈಸೂರಿಗೆ ಮೈಸಾಸುರ ಎಂಬಂಥ ಹೆಸರಿರುವಂಥದ್ದು.
ತದನಂತರ ಏನು ಈಗ ನಾವು ಟೆಂಪಲ್ ನೋಡ್ತಾ ಇದ್ದೇವೆ ಚಾಮುಂಡೇಶ್ವರಿ ದೇವಿ. ಸೊ ಅವರು ಮಹಿಷಾಸುರನನ್ನು ಒಂದಷ್ಟು ಸಂಹಾರ ಮಾಡಿ ಮೈಸೂರು ಅಂತ ಹೆಸರು ಬರುವಂಥದ್ದು. ಅಂದರೆ ಒಂದಷ್ಟು ದೇವಾನುದೇವತೆಗಳಿಗೆ ಏನು ಮಹಿಷಾಸುರ ಒಂದಷ್ಟು ಏನು ಉಪದ್ರವವನ್ನು ಕೊಡ್ತಾ ಇರುವಂಥದ್ದು. ಆ ಹೊತ್ತಿಗೆ ಒಂದಷ್ಟು ದೇವಾನುದೇವತೆಗಳು ತನ್ನಲ್ಲಿರುವಂತಹ ಆಯುಧವನ್ನು ಚಾಮುಂಡಿ ದೇವಿಗೆ ಕೊಡುವ ಮುಖಾಂತರ ಚಾಮುಂಡಿ ದೇವಿ 9 ದಿನ ಒಂದಷ್ಟು ಮಹಿಷಾಸುರನ ಏನು ಕಾಳಗ ಮಾಡುವ ಮುಖಾಂತರ ತ್ರಿಶೂಲದಿಂದ ಮಹಿಷಾಸುರನ ಸಂಹಾರ ಮಾಡುವಂಥದ್ದು. ಅಲ್ಲಿಂದ ಮೈಸೂರು ಎಂಬಂತ ಹೆಸರು ಬಂದಿರುವಂಥದ್ದು. ಅದ್ರ ಜೊತೆಗೆ ಚಾಮುಂಡಿ ಕ್ಷೇತ್ರ, ಚಾಮುಂಡಿ ದೇವಿ ಎಂಬಂತ ಹೆಸರು ಬಂದಿರುವಂಥದ್ದು. ನಾವೀಗ ಬಜ್ಜಿ ತಿಂತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲಿ 30 ರೂಪಾಯಿಗೆ 6 ಬಜ್ಜಿ ಸಿಗುವಂಥದ್ದು. ಸೊ ನಾನೇನಿದೆ ನಾವು ಅಲ್ಲಿ ದೂರದಿಂದ ಧರ್ಮಸ್ಥಳದಿಂದ ಬಂದಿದ್ದೇವೆ. ಸ್ವಲ್ಪ ಬಜ್ಜಿ ಜಾಸ್ತಿ ಹಾಕಿ ಅಂತ ಅವರು 40 ರೂಪಾಯಿಗೆ 10 ಬಜ್ಜಿ ಹಾಕಿದ್ದಾರೆ. ಬಹಳಷ್ಟು ಚೆನ್ನಾಗಿದೆ, ಯಾಕೆಂದರೆ ಒಂದಷ್ಟು ಮಳೆ ಬರ್ತಾ ಇದೆ. ಮಳೆ ಬರುವಂಥ ಸನ್ನಿವೇಶದಲ್ಲಿ ಈ ಬಿಸಿಯಾದಂಥ ಬಜ್ಜಿ ಬಹಳಷ್ಟು ಚೆನ್ನಾಗಿದೆ. ಸೊ ಅದರಿಂದ ಒಂದಷ್ಟು ಊಟ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಆಗುವಂಥದ್ದು, ತುಂಬ ಜನ ಇರುವಂಥದ್ದು. ಬಟ್ ನೀವು ಆಗ ನೋಡ್ತಾ ಇದ್ದೀರಿ, ಇದೊಂದು ದೇವರ ದರ್ಶನಕ್ಕೆ ತುಂಬ ಜನ ಇರುವಂಥದ್ದು. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಹಾಗಾಗಿ ಒಂದಷ್ಟು ಊಟ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಓಕೆ, ಬಜ್ಜಿ ತಿನ್ನುವ ಬನ್ನಿ. ಬಜ್ಜಿ ಫ್ರೆಂಡ್ಸ್, ನಮಗೆ ದೇವಸ್ಥಾನದಲ್ಲಿ ಊಟ ಸಹ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ಸಹ ಫುಲ್ ರಶ್ ಇರುವಂಥದ್ದು. ದೇವಸ್ಥಾನದ ಒಳಭಾಗಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಊಟ ಮಾಡುವಂತಹ ಏನು ಪ್ಲೇಸಿಗೆ ಸಹ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾವು ಒಂದು ವೇಳೆ ಹೋಗ್ತಾ ಇದ್ರೆ, ದೇವಸ್ಥಾನದ ಒಳಗೆ ಹೋಗ್ತಾ ಇದ್ರೆ ಸುಮಾರು ಬರುವಾಗ 5 ಗಂಟೆ ಆಗ್ತಾ ಇತ್ತು. ಹಾಗಾಗಿ ನಾವು ಬೇರೆ ಪ್ಲೇಸಸ್ ನಮಗೆ ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಏನು ಥಿಂಕಲ್ಲಿ ನಾವು ರಿಟರ್ನ್ ಬರುವಂಥದ್ದು. ಸೊ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಒಂದಷ್ಟು ಏನು ಕಾಮಿಡಿ ಏನು ಇರಲಿಲ್ಲ. ಯಾಕೆಂದರೆ ನಾನು ಹೋಗಿರುವಂಥದ್ದು ನನ್ನ ಫ್ಯಾಮಿಲಿ ಮನೆಯವರ ಜೊತೆಗೆ. ಸೊ ತಂದೆ ತಾಯಿ ಆಗಿರ್ಬೋದು, ಅವರಷ್ಟು ಮಾತಾಡಲಿಕ್ಕೆ ಮುಂದೆ ಬರುವುದಿಲ್ಲ. ಸೊ ಹಾಗಾಗಿ ಅಷ್ಟು ಕಾಮಿಡಿ ಏನಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋಗಿರುವಂತಹ ಒಂದಷ್ಟು ವೀಡಿಯೋನ ಹಾಕಿದ್ದೀನಿ. ಸೊ ಒಂದಷ್ಟು ನಂತರ ನಾವು ನೇರವಾಗಿ ಹೋಗಿರುವಂಥದ್ದು ಝೂಗೆ ಆಗಿರ್ಬೋದು, ಪ್ಯಾಲೇಸಿಗೆ ಆಗಿರ್ಬೋದು. ಸೊ ಅದರ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್. ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.